ಮಾ ಹಾ ಏನಮ್ಮ ಪಿಂದ್ರಿ ಟೊಮೊಟೊ ಹಣ್ಣು ಇಕ್ಕೊಂಡು ಏನ್ ಮಾಡ್ತಾ ಇದೀಯ? ಪಿಂಜಿರಿ ಟಮಟೆ ಹಣ್ಣು ಅಲ್ಲಮ್ಮ, ಅವು ಹಳೆ ಟಮಟೆ ಹಣ್ಣು. ಹಳೆ ಟೊಮೊಟೊ ಹಣ್ಣು? ಹಳೆವು ಅಜ್ಜಿಯರ್ ಇಂತವೆ. ಅವಾಗೆಲ್ಲಿ ಬಲು ಟಮಟೆ ಹಣ್ಣು ಇರ್ತಿರ್ಲಿಲ್ಲ, ಇಂತವೆ ಸಾರು ಮಾಡ್ತಿದ್ದಿದ್ದು. ಈ ಸಾರು ಎಷ್ಟು ರುಚಿ ಆಗ್ತವೆ. ನಾಟಿ ಟಮಟೆ ಹಣ್ಣು ಇವು. ಮತ್ತೆ ಇಷ್ಟಿಷ್ಟೇ ಅವಲ್ಲ? ಇಷ್ಟಿಷ್ಟೇ ಇರೋದು. ಇವನ್ ಗೊಜ್ಜು ಕಾಸು, ಈ ಸಿಪ್ಪೆ ಇರಲ್ಲ. ಈಗಿನ ಟಮಟೆ ಹಣ್ಣು ಸಿಪ್ಪೆ ದಪ್ಪ, ಈ ಸಿಪ್ಪೆ ದಪ್ಪ ಇಲ್ಲ. ಕಾಲಿಸ್ಬಿಟ್ರೆ ಸಿಪ್ಪೆನೆ ಕಾಣಲ್ಲ. ಇವತ್ತು ಏನ್ ಮಾಡ್ತೀವಿ ಇವತ್ತು? ಟೊಮೆಟೊ ಗೊಜ್ಜು ಮಾಡ್ಬಿಟ್ಟು ಚಪಾತಿ ಮಾಡೋಣ ಅಂತ. ಟೊಮೊಟೊ ಗೊಜ್ಜು ಚಪಾತಿ ಚೆನ್ನಾಗಿರ್ತದೆ. ಈ ಟಮಟೆ ಹಣ್ಣು ತಿಂದು ನೋಡು, ಎಷ್ಟು ಚೀಗಿರ್ತವೆ. ನಾವಂತೂ ಎಲ್ಲಿ ಸಿಕ್ಕಿರು ಕಿತ್ಕೊಂಡು ತಿಂದಿದ್ವಿ. ಹೌದಾ? ಮೊದ್ಲು ಟಮಟೆ ಹಣ್ಣು ಬಲು ಇರ್ತಿರ್ಲಿಲ್ಲ, ಇಂತವೆ. ಮಸ್ಕಾಯಿ ಹುಳಿ ಎಲ್ಲ ಹಾಕು, ಚೆನ್ನಾಗಿರ್ತೈತಿ. ಇದರಿಂದ ಗೊಜ್ಜು ಮಾಡ್ತಾವ್ರೆ ನಮ್ಮಮ್ಮ ಇವತ್ತು. ಸಖತ್ತಾಗಿರುತ್ತೆ ಅಂತ ನನ್ಗೆ ಈಗಲೇ ಅನಿಸ್ತಾ ಇದೆ. ಹೇಗ್ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಅಮ್ಮ, ಟೊಮೊಟೊ ಗೊಜ್ಜಿಗೆ ಏನೇನು ತಗೊಂಡಿದ್ಯಾ? ಈಗಳಮ್ಮ, ಒಂಚೂರು ಸಾಂಬಾರ್ ಪುಡಿ ತಾಣಿದ್ದೀನಿ, ಖಾರದ ಪುಡಿ ತಾಣಿದ್ದೀನಿ, ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ, ಕಾಯಿ ತುರಿದಿಕ್ಕೊಂಡಿದ್ದೀನಿ, ಕರಿಬೇವು ತಾಣಿದ್ದೀನಿ. ಪಿಂಜರಿ ಟೊಮೊಟೊ ಹಣ್ಣು. ಪಿಂಜರಿ ಟೊಮೊಟೊ ಹಣ್ಣು ಬೇಡ, ಒರಿಜಿನಲ್ ಟೊಮೊಟೊ ಹಣ್ಣು ಅಂತೆ. ಮೊದಲಿಗೆ ಬಾಣಲಿ ಇಟ್ಕೋಬೇಕು, ಆಮೇಲೆ ಒಲೆ ಹಚ್ಕೊಬೇಕು, ಅದಾದ್ಮೇಲೆ ಎಣ್ಣೆ ಹಾಕ್ಕೊಬೇಕು ಅಲ್ವಮ್ಮ? ಹೌದಮ್ಮ, ಕರೆಕ್ಟಾ ಪ್ರೊಸೀಜರು? ಹಾಕ್ತಿ ಎಣ್ಣೆ. ಸಾಸಿವೆ ಹಾಕ್ತೀವಿ. ಹಾಕ್ಬೇಡಮ್ಮ ಅಮ್ಮ, ಕರ್ಬೇವು ಹಾಕ್ಬೇಡಮ್ಮ ಅಮ್ಮ, ಪ್ಲೀಸ್ ಕರ್ಬೇವು ಹಾಕ್ಬೇಡ. ಯಾಕೆ ಸಿಡಿತೈತಿ? ಹೋಗ್ಲಿ ಬಿಡು, ತೆಗಿ. ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಹಾಕು. ಈಗ ಈರುಳ್ಳಿನ ಅದು ಹಾಕ್ತೀನಿ. ಈರುಳ್ಳಿ ಕರ್ಬೇವು. ಈರುಳ್ಳಿ ಕರಿಬೇವು ಹಾಕಿದ್ದೀನಿ. ನಾನು ಅದನ್ನೇ ತಾನಮ್ಮ ಹೇಳಿದ್ದು. ನೀನು ಅದನ್ನೇ ಹೇಳಿದ್ದು. ಆಮೇಲೆ ಚೆನ್ನಾಗಿ ಎಣ್ಣೆ ಒಳಗಡೆ ಹುರ್ಕೊಬೇಕು ಅಲ್ವಮ್ಮ? ಹೌದು. ಈರುಳ್ಳಿ ಮೇಡಮ್ಮ, ಈರುಳ್ಳಿ ಬೆಂದೈತೆ. ಟೊಮಟೊ ಹಾಕ್ಕಂತೀನಿ. ಟೊಮ್ಯಾಟೊ ಇದರ ಬೀಜನೂ ಹಂಗಿರಲ್ಲಮ್ಮ, ಅಷ್ಟು ದಪ್ಪ, ಸಿಪ್ಪೆ ದಪ್ಪ ಇರಲ್ಲ. ಇದು ಒಳ್ಳೆ ಟೊಮೆಟೊ ಹಣ್ಣು. ಟೊಮೆಟೊ ಹಣ್ಣು ಮೊದಲು ಉಳ್ಸೋಕ್ಕೆ, ಹುಳಿಗೆ, ಗೊಜ್ಜು ಕಾಳ್ಸೋಕ್ಕೆ, ಬಜ್ಜಿ ಮಾಡೋಕ್ಕೆ ಎಲ್ಲ ಚೆನ್ನಾಗಿರೋದು ಇವು ಹಾಕಿರಿ. ನಾನು ಫಸ್ಟ್ ಟೈಮ್ ಈ ಟೊಮೆಟೊ ಹಣ್ಣಲ್ಲಿ ಗೊಜ್ಜು ತಿಂತಾ ಇರೋದು. ಹೆಂಗಿರುತ್ತೆ ನೋಡೋಣ ಟೇಸ್ಟ್. ಚೆನ್ನಾಗಿರುತ್ತೆ. ನಮ್ಮಮ್ಮ ಫುಲ್ ಬಿಲ್ಡಪ್ ಕೊಟ್ಬಿಟ್ಟು ಚೆನ್ನಾಗಿರುತ್ತೆ ಅಂತ. ಬಿಲ್ಡಪ್ಪಲ್ಲ, ಮಾಡ್ಕೊಂಡು ತಿಂದು ನೋಡು, ಗೊತ್ತಾಗುತ್ತೆ. ನನಗೆ ತಿನ್ನೋವರೆಗೂ ಬಿಲ್ಡಪ್ಪೇ ಅಮ್ಮ. ತಿಂದಮೇಲೆ ಒರಿಜಿನಾಲಿಟಿ ಮಾತಾಡ್ತೀನಿ. ಇವಕ್ಕೆ ಬೇಳೆ ಸಾರು ಮಾಡ್ತಿರಲ್ಲ, ಬೇಳೆ ಹುಳಿ, ಅರ್ಧ ಹುಳಿ ಮಾಡು, ಹೆಂಗಿರ್ತೈತೆ. ಹುಳಿ ಆಗಿ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಇದು ಜಾಸ್ತಿ ಹುಳಿ ಇರುತ್ತಾ? ಜಾಸ್ತಿ ಏನು ಹುಳಿ ಅನ್ನಿರಲ್ಲ, ಸರಿಯಾಗಿರುತ್ತೆ. ಅದಕ್ಕೆ ಎಷ್ಟು ಒಂಥರ ಸಿಹಿ ಟೊಮೆಟೊ ಹಣ್ಣು, ಸಿಹಿಗಿರುತ್ತೆ. ಅವನ್ನ ಹಂಗೆ ತಿಂದ್ರು ಚೆನ್ನಾಗಿರುತ್ತೆ. ಚಂದ ಟೊಮೆಟೊ ಹಣ್ಣು. ನಾವೆಲ್ಲ ದನ ಪನ ಮಾಡ್ಕೊಂಡು ಹೋದ್ರೆ ಇಂಥ ಟೊಮೆಟೊ ಗಿಡ ಸಿಕ್ಕಿರೆ ಕಿತ್ಕೊಂಬೋದು, ತಿನ್ಬೋದು. ನಂಗೂ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ನೆನಪೈತಮ್ಮ. ಈ ಥರ ಟೊಮೊಟೊ ಹಣ್ಣ ಯಾವುದಾದ್ರೂ ಗಿಡ ಸಿಕ್ಕವಲ್ಲ, ಎಲ್ಲರೂ ಆಟ ಆಡಕ್ಕೆ ಹೋದಾಗ ಹೊಲದಲ್ಲಿ ತಿಂದಿರೋ ನೆನಪೈತೆ. ಆದರೆ ಈಗ ಇವನ್ನ ಹಚ್ಚೋದು ಹೆಂಗೆ ಅಂತ ಕೈಗೆ ಹಿಡಿಯಲ್ಲ. ಇವಾಗ ತಿಂದಿರೋದು ನೆನಪಿಲ್ಲ ನನಗೆ. ನೀರು ಹಾಕೋದೇನು ಬೇಕಿಲ್ಲ, ಅದೇ ನೀರಿಗೆ ನೀರೇ ಹಾಕಿಲ್ಲ. ಈಗಳಮ್ಮ, ತೆಗ್ದಿಟ್ಕೊಂಡಿರ್ತ ಸಾರಿನ ಪುಡಿ ಹಾಕ್ತೀನಿ. ಸಾರಿನ ಪುಡಿ, ಖಾರದ ಪುಡಿ
ಖಾರಕ್ಕೆ. ಖಾರಕ್ಕೆ ಬೇಕೇ ಬೇಕಲ್ಲ. ಹ್ಞೂ ಉಪ್ಪು ಹಾಕ್ತೀನಿ, ಹ್ಞೂ ಕಾಯಿನ ಹಾಕ್ಬಿಡ್ತೀನಿ. ಸಿಂಪಲ್ ಬೇಗ ಆಗುತ್ತೆ. ಹ್ಞೂ ಈಗ ಅನ್ನ ಮಾಡ್ಕೊಂಡು ಉಣ್ಬೋದು, ಆಹಾ ಚಪಾತಿ ಮಾಡ್ಕೊಂಡು ತಿನ್ಬೋದು, ದೋಸೆ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ನಿನ್ನ ಮಾತು, ಹ್ಞೂ ನಿನ್ನ ಕ್ಯಾಮ್ರಾ ಅದು ಆದಮೇಲೆ ಬರೀವಂತೆ ನೋಡಿ. ನಡಿ ಹ್ಞೂ ಏನಮ್ಮ ನಡಿ ಅಂತಿದ್ಯಾ? ಹ್ಞೂ ಇದಾಗ ಗಂಟ ನಾನು ತಿನ್ನೋವರೆಗೂ ಇಲ್ಲಿಂದ ಅಳ್ಳಾಡಲ್ಲ, ಹೋಗೋದೇ ಇಲ್ಲ. ನಾನು ನೋಡ್ಬೇಕು ಇವತ್ತು ರುಚಿ ಹೆಂಗಿರುತ್ತೆ ಅಂತ. ಏನಮ್ಮ ಹ್ಞೂ ನೋಡಿ ನಮ್ಮಮ್ಮ ನೋಡಿ ಅಂತವ್ರೆ ಆಲ್ರೆಡಿ. ಬುದ್ವಂತೆ ನೀನು. ಏನಮ್ಮ ತಿಂದ್ಬಿಡೋದು ನಾನೇ ಮಾಡ್ಕೊಂಡು. ನಿಂಗೆ ಮನ್ಸಾದ್ರೂ ಬರುತ್ತೆ ನಮ್ಮ ಹಂಗೆ ನಾನು ಬಿಟ್ಟು ತಿನ್ನೋಕ್ಕೆ. ಹಾಂ ಬರುತ್ತಾ? ಇಲ್ಲಮ್ಮ, ಯಾರಿದ್ರೂ ಬಿಟ್ಟು ತಿನ್ಬೇಕು ಮನಸ್ಸು ಬರಲ್ಲ. ಹಂಗೆಲ್ಲ ತಿನ್ನಲ್ಲ ನಮ್ಮಮ್ಮ. ಸರಿ, ಚಪಾತಿ ಮಾಡ್ಬೇಕಾದ್ರೆ ಸಿಗ್ತೀವಿ. ನೋಡಮ್ಮ, ಆಯ್ತಮ್ಮ. ಆಯ್ತು. ಏನ್ ನುಣ್ಣಗ್ ಮಾಡ್ಬಿಟ್ಟಿದ್ಯಾ? ಅಲ್ಲ, ನಿನ್ನ ಹೈಬ್ರಿಡ್ ಟಮಾಟೆ ಹಣ್ಣು ಹ್ಮ್ ಇಷ್ಟು ನುಣ್ಗಾಗದ. ಹ್ಮ್ ಇದ್ ನೋಡು, ಟಮಾಟೋ ಚಟ್ನಿ ಆದಂಗ ಆಗೈತಿ. ನಾನು ಹಂಗೋಗಿ ಹಿಂಗ್ ಬರೋ ಅಷ್ಟ್ರಲ್ಲಿ ನುಣ್ಣಗ್ ಚಟ್ನಿ ಮಾಡ್ಬಿಟ್ಟಿದ್ಯಾ? ಟೊಮೊಟೊ ಗೊಜ್ಜೋಗ್ ಚಟ್ನಿ ಆಗೈತಲ್ಲಮ್ಮ. ಹೈಬ್ರಿಡ್ ಟಮಾಟೆ ಹಣ್ಣಿಂದು ಹಿಂಗೆ ಇರದೆ. ಟೊಮೊಟೊ ಚಟ್ನಿ, ಟೊಮೊಟೊ ಗೊಜ್ಜು ಎರಡೂ ಆಗೋಯ್ತು ನಮ್ಮ ಮನೇಲಿ ಚಪಾತಿಗೆ ಕಾಂಬಿನೇಷನ್. ಚಟ್ನಿ ರುಬ್ಬೇಕಂಗೈತೆ. ಆಯ್ತಾ ಇದು? ಆಯ್ತು, ಇಳಿಸ್ತೀನಮ್ಮ. ಆಗೈತಿ, ಇಳಿಸ್ಕೊಂಡು ಚಪಾತಿ ಮಾಡೋದು. ಅದ್ರಾಗ ಟಮಾಟೆ ಹಣ್ಣಿ ಸಿಪ್ಪೆ ನೋಡು ಕಾಣ್ತೈತೆ ನಂಗೆ. ಅದಾಗಿದ್ರೆ ಹೆಂಗ್ ಕಾಣೋದು ಹೈಬ್ರಿಡ್ ಟಮಾಟೆ ಹಣ್ಣಿಂದು? ಸರಿನಮ್ಮ. ಅದಕ್ಕೆ ಇಂಥ ಬೆಳೆಸ್ಕೊಂಡು ತಿನ್ಬೇಕು ನಾವು. ಬೇಗ ಚಪಾತಿ ಮಾಡು, ತಿನ್ನೋಣ. ಆಯ್ತಮ್ಮ, ಇಳಿಸ್ತೀನಿ ಈಗ. ಈಗಳಮ್ಮ, ಚಪಾತಿ ವಾಸ್ ತಿಕ್ಕಿದೀನಿ. ಈಗ ಚಪಾತಿ ಹಾಕ್ತಿದ್ದೀನಿ. ಚಪಾತಿ ಯಾರಿಗೆಲ್ಲ ಟೊಮೊಟೊ ಗೊಜ್ಜು ಚಪಾತಿ ಇಷ್ಟ ಕಾಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಪಿಜ್ಜಾ ಬರ್ಗಾರ ಅಂತಾರಲ್ಲ. ಪಿಜ್ಜಾ ಬರ್ಗಾರ, ಅದಕ್ಕೆ ಯಾಕಮ್ಮ ಹೋಗ್ತಾ ಇದೆಯಾ ನೀನು? ಹಂಗಿರ್ತೈತೆ ತಿನ್ನಕ್ಕೆ. ಹೌದಾ? ಪಿಜ್ಜಾ ಬರ್ಗರ್ ಆ ಥರ ಇರ್ತಂತ ನಮ್ಮಮ್ಮಗೆ. ಚಪಾತಿಗೆ ಹಾಕ್ಕೊಂಬಿಟ್ಟು ಸುತ್ಕೊಂಡು ಕಡ್ಕೊಂಡು ತಿನ್ಬೋದು. ಸುತ್ಕೊಂಡು ಕಡ್ಕೊಂಡು ತಿನ್ನೋದು. ಯಾರಿಗೆಲ್ಲ ಟೊಮೊಟೊ ಗೊಜ್ಜು ಚಪಾತಿ ಇಷ್ಟ ಕಾಮೆಂಟ್ ಮಾಡಿ. ನಂಗೆ ತುಂಬ ಇಷ್ಟ. ನಿಂಗೆ ಇಷ್ಟನಮ್ಮ? ನನಗೂ ಇಷ್ಟ ನಮ್ಮ ಪಿಜ್ಜಾ ಬರ್ಗರ್. ಚಪಾತಿನೂ ಆದ್ವು. ನೀನು ತಿನ್ನದೆ. ನಂಗೆ ಕಾಯಕ್ಕಾಗ್ತಿಲ್ಲ, ಬೇಗ ಹಾಕ್ಕೊಡು. ತಗೊಳಮ್ಮ. ಆಗೈತೆ ಟೊಮೊಟೊ ಗೊಜ್ಜು ಚಪಾತಿ. ತಿನ್ನೋದೇ ಏನು ಬಾಕಿ. ನೋಡಿದ್ರಲ್ಲ ಹೇಗೆ ಮಾಡಿದ್ರು ಟೊಮೊಟೊ ಗೊಜ್ಜು ಚಪಾತಿ. ವಿಡಿಯೋ ಅಷ್ಟರಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಇನ್ಯಾರು ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾ ಇರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್. ಏನು ಇಲ್ಲಿಗೆ ಎಂಡ್ ಮಾಡಿಬಿಟ್ಲು ವಿಡಿಯೋನ ಅಂದ್ಕೊಂಡ್ರಾ? ಇಲ್ಲ, ವೆಯ್ಟ್ ಮಾಡಿ, ಟೇಸ್ಟ್ ಕೂಡ ಹೇಳ್ತೀನಿ ಹೇಗೈತೆ ಅಂತ. ಕ್ಯಾಮ್ರಾ ತೋರಿಸು, ನೀನು ತಿನ್ನು. ಆ ಕ್ಯಾಮ್ರಾ ನೋಡಿ ನೋಡಿ ಬಾಯಿ ನೀರು ಬರ್ಬೇಕು ಅದಕ್ಕೆ. ಬಾಯಿ ನೀರು ಬರಬಾರ್ದು, ತಿನ್ನಬೇಕು ಅಂದರೆ ನಮ್ಮ ಮನೆಗೆ ಬರಬೇಕಷ್ಟೆ. ಬಂದೈತಲ್ಲ ಕ್ಯಾಮ್ರಾ, ಸಕ್ಕದಾಗಿದೆ. ಹುಳಿ ಖಾರ ಚೆನ್ನಾಗೈತೆ. ಯಾರಿನ್ನೂ ಈ ಥರ ತಿಂದಿರಿ ಟೊಮೊಟೊ ಹಣ್ಣು ಸಿಕ್ಕಿದ್ರೆ ವೇಸ್ಟ್ ಮಾಡಬೇಡ್ರಿ. ಇದೇನಿಷ್ಟೇ ಐತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡು ತಿಂದು ಸಕ್ಕತ್ತಾಗಿರುತ್ತೆ. ಅದರಷ್ಟು ರುಚಿ ಯಾವುದೂ ಇಲ್ಲ. ಮಾಮೂಲಿ ಟೊಮೊಟೊ ಹಣ್ಣು ಬರಲ್ಲ. ಚೆನ್ನಾಗಿದೆ.